ಎಲ್ಲ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. SSLC ಪರೀಕ್ಷೆ ಬರೆಯಲು ಸಿದ್ಧರಾಗಿರುವ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್. ಪರೀಕ್ಷಾ ದಿನಗಳಲ್ಲಿ ನಾವು ಹೇಗಿರಬೇಕು? ನಿಮಗಾಗಿ 10 ಟಿಪ್ಸ್ ತಪ್ಪದೆ ಎಲ್ಲರೂ ಇವುಗಳನ್ನು ಪಾಲಿಸಿ ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಿರಿ. ಪರೀಕ್ಷೆಯ ಹಿಂದಿನ ದಿನವೂ ಚೆನ್ನಾಗಿ ಪುನರಾವರ್ತನೆ ಮಾಡಿಕೊಳ್ಳಿ. ಪರೀಕ್ಷಾ ದಿನಗಳಲ್ಲಿ ಮುಖ್ಯ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ. ಹೊಸದಾಗಿ ಕಷ್ಟದ ಪ್ರಶ್ನೆಗಳನ್ನು ಕಲಿಯಲು ಪ್ರಯತ್ನಿಸಬೇಡಿ. ಲೇಖನ ಸಾಮಗ್ರಿಗಳು ಮತ್ತು ಇತರೆ ಅಗತ್ಯ ವಸ್ತುಗಳನ್ನು ಒಂದು ಕಡೆ ಜೋಡಿಸಿಟ್ಟುಕೊಳ್ಳಿ. ಪರೀಕ್ಷೆಯ ಹಿಂದಿನ ದಿನ ರಾತ್ರಿ ಮಲಗುವಾಗ 5 ನಿಮಿಷಗಳ ಕಾಲ ಮಾರನೆಯ ದಿನ ಪರೀಕ್ಷೆಯಲ್ಲಿ ಬರೆಯುವ ವಿಷಯಗಳು ತುಂಬಾ ಸುಲಭವಾಗಿ ಇರುವಂತೆಯೂ ನೀವು ಚೆನ್ನಾಗಿ ಬರೆಯುತ್ತಿರುವಂತೆಯೂ ಮತ್ತು ನಿಮಗೆ ಉತ್ತಮ ಅಂಕಗಳು ಬಂದು ಎಲ್ಲರೂ ನಿಮ್ಮನ್ನು ಪ್ರಶಂಸಿಸುತ್ತಿರುವಂತೆಯೂ ಕಲ್ಪಿಸಿಕೊಳ್ಳಿ. ಇದು ನಿಮ್ಮಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ. ಪರೀಕ್ಷೆ ಪ್ರಾರಂಭವಾಗಲು ಇನ್ನೂ 1 ಗಂಟೆ ಇದೆ ಎನ್ನುವಾಗಲೇ ನೀವು ಓದುವುದನ್ನು ಆ 1 ಗಂಟೆ ಮತ್ತೆ ಓದಲು ಪ್ರಯತ್ನಿಸಿದರೆ ಮತ್ತೆ ಇಡೀ ಪುಸ್ತಕ ಮತ್ತೆ ಓದಬೇಕು ಎನ್ನುವ ಆತುರ ಮತ್ತು ಟೆನ್ಷನ್ ಶುರುವಾಗುತ್ತದೆ. ವರ್ಷದಿಂದ ಓದಿದ್ದೇನೆ, ನನಗೆ ಎಲ್ಲವೂ ನೆನಪಿದೆ ಎಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಶಾಂತವಾಗಿರಿ. ಇತರರು ಓದುತ್ತಿದ್ದರೆ ನೀವು ಗಾಬರಿಯಾಗಬೇಡಿ. ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ನಂಬಿಕೆ ಇಡಿ. ನಿಲ್ಲಿಸಿ ಮತ್ತು ಮೌನದಿಂದ ಇರಿ. ಮನಸ್ಸು ಪ್ರಶಾಂತವಾಗುತ್ತದೆ. ಪರೀಕ್ಷಾ ಕೊಠಡಿಗೆ ಹೋದಾಗ 10 ನಿಮಿಷಗಳ ಕಾಲ ಧ್ಯಾನ ಮಾಡಿ. ನಿಮ್ಮ ಮೆದುಳು ಸ್ಟೇಟ್ ಆಫ್ ಮಂಕಿ ಮೈಂಡ್ನಿಂದ ಸ್ಟೇಟ್ ಆಫ್ ಸ್ಟಡಿ ಅಂಡ್ ಫೋಕಸ್ಡ್ ಮೈಂಡ್ಗೆ ಬದಲಾಗುತ್ತದೆ. ಪ್ರಶ್ನೆ ಪತ್ರಿಕೆಯನ್ನು ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸುವಂತೆ ಸಂತೋಷ ಮತ್ತು ನಗುಮುಖದಿಂದ ಸ್ವೀಕರಿಸಿ. ಇದು ನಿಮಗೆ ಬಹಳ ಉತ್ಸಾಹ ನೀಡುತ್ತದೆ. ನೀವು ಟೆನ್ಷನ್, ನರ್ವಸ್, ಸ್ಟ್ರೆಸ್ ಮಾಡಿಕೊಂಡಷ್ಟು ನೀವು ಕಲಿತ ವಿಷಯಗಳನ್ನು ಮರೆಯುತ್ತೀರಿ. ಆದ್ದರಿಂದ ಪರೀಕ್ಷೆಯಲ್ಲಿ ಸಾಧ್ಯವಾದಷ್ಟು ಶಾಂತವಾದ ಮತ್ತು ಸಂತಸದ ಮನಸ್ಥಿತಿ ಇರಲಿ. ಏಕೆಂದರೆ ನಿಮ್ಮಲ್ಲಿ ಆಗ ಅಗತ್ಯವಾದ ನ್ಯೂರೋಟ್ರಾನ್ಸ್ಮಿಟರ್ಗಳ ಉತ್ಪತ್ತಿಯಾಗಿ ಕಲಿತ ಅಂಶಗಳನ್ನು ಚೆನ್ನಾಗಿ ನೆನಪಿಸಿಕೊಳ್ಳಲು ಮೆದುಳಿಗೆ ಸಹಾಯವಾಗುತ್ತದೆ. ಬರವಣಿಗೆ ಅಂದವಾಗಿರಲಿ. ಮೊದಲು ಚೆನ್ನಾಗಿ ಗೊತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಿ, ನಂತರ ಅರ್ಧ ಉತ್ತರ ತಿಳಿದಿರುವ, ಕೊನೆಗೆ ಸ್ವಲ್ಪವೂ ಉತ್ತರ ತಿಳಿಯದಿರುವ ಪ್ರಶ್ನೆಗಳಿಗೆ ಆಲೋಚಿಸಿ ಸ್ವಲ್ಪವಾದರೂ ಉತ್ತರಿಸಿ. ಪ್ರತಿ 30 ನಿಮಿಷಗಳಿಗೊಮ್ಮೆ 30 ಸೆಕೆಂಡ್ಗಳ ದೀರ್ಘ ಉಸಿರಾಟ ಮಾಡಿ. ಇದರಿಂದ ಮೆದುಳಿಗೆ ಹೆಚ್ಚು ಆಮ್ಲಜನಕದ ಪೂರೈಕೆಯಾಗಿ ಪರೀಕ್ಷೆ ಮುಗಿಯುವವರೆಗೂ ಮೆದುಳು ಕ್ರಿಯಾಶೀಲವಾಗಿರುತ್ತದೆ. ಉತ್ತರ ಪತ್ರಿಕೆಯನ್ನು ಹಿಂದಿರುಗಿಸುವ ಮೊದಲು ಬರೆದಿರುವ ಉತ್ತರಗಳನ್ನು ಒಮ್ಮೆ ಪರಿಶೀಲಿಸಿ. ಸ್ಪೆಲ್ಲಿಂಗ್, ಚಿಹ್ನೆಗಳು, ಚಿತ್ರಗಳು ಅಥವಾ ಉತ್ತರಗಳು ತಪ್ಪಾಗಿದ್ದರೆ ಸರಿಪಡಿಸಿ. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿರುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ಉತ್ತರದಲ್ಲಿರುವ ಕೀ ಪಾಯಿಂಟ್ಸ್ಗೆ ಮರೆಯದೆ ಅಂಡರ್ಲೈನ್ ಮಾಡಿ. ಪರೀಕ್ಷಾ ಕೊಠಡಿಯಿಂದ ಹೊರಗಡೆ ಬಂದ ನಂತರ ಈಗಾಗಲೇ ಬರೆದಿರುವ ಉತ್ತರಗಳ ಬಗ್ಗೆ ಯಾವುದನ್ನು ಬರೆದೆ, ಹೇಗೆ ಬರೆದೆ, ಎಷ್ಟು ಬರೆದೆ ಎಂದು ಯಾರೊಂದಿಗೂ ಚರ್ಚಿಸದೆ ನೇರವಾಗಿ ಮನೆಗೆ ಬಂದು ವಿಶ್ರಾಂತಿ ಪಡೆದು ಮುಂದೆ ಬರೆಯಬೇಕಾದ ವಿಷಯಗಳ ಬಗ್ಗೆ ಗಮನ ಹರಿಸಿ. ಇವುಗಳನ್ನು ತಪ್ಪದೇ ಪಾಲಿಸಿ ಯಶಸ್ಸು ನಿಮ್ಮದಾಗಲಿ. ಉತ್ತಮ ಫಲಿತಾಂಶ ಪಡೆಯಿರಿ. ಆಲ್ ದ ಬೆಸ್ಟ್. ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ.